ನಮಸ್ಕಾರ. ಬನ್ನಿ, ಇಂದು ರಾಮಾಯಣದ ಅತ್ಯಂತ ನಾಟಕೀಯ, ಒಂದು ರೀತಿ ಇಡೀ ಕಥೆಯ ಗತಿಯನ್ನೇ ಬದಲಿಸಿದ ಒಂದು ಘಟ್ಟದ ಬಗ್ಗೆ ಮಾತಾಡೋಣ. ಅದೆಂಥ ಸಂದರ್ಭ ಅಂದ್ರೆ, ಇಡೀ ಸಾಮ್ರಾಜ್ಯದ ಭವಿಷ್ಯವೇ ಒಂದೇ ಒಂದು ಮಾತಿನ ಮೇಲೆ ನಿಂತಿತ್ತು. ಹಾಗಾದ್ರೆ ಏನಿದು ಕಥೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಯೋಧ್ಯ ರಾಜ್ಯದ ಸನ್ನಿವೇಶ ಹೇಗಿತ್ತು ಅಂತ ನೋಡೋಣ. ಇಡೀ ರಾಜ್ಯವೇ ಒಂದು ದೊಡ್ಡ ಹಬ್ಬಕ್ಕೆ ಸಿದ್ಧವಾದಂತಿತ್ತು. ಯಾಕಂದ್ರೆ ತಮ್ಮೆಲ್ಲರ ಪ್ರೀತಿಯ ರಾಜ್ಕುಮಾರ ರಾಮನಿಗೆ ಪಟ್ಟಾಭಿಷೇಕ ನಡೀತಾ ಇತ್ತು. ನಗರವೆಲ್ಲ ಶೃಂಗಾರಗೊಂಡು ಆ ಒಂದು ಮಹತ್ವದ ಕ್ಷಣಕ್ಕಾಗಿ ಎಲ್ರೂ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಈ ಎಲ್ಲ ಸಂಭ್ರಮದ ಮಧ್ಯೆ ತೆರೆಮರೆಯಲ್ಲಿ ಬೇರೆ ಒಂದು ಕಥೆ ನಡ್ತಾ ಇತ್ತು. ಒಂದು ಅನಿರೀಕ್ಷಿತ ತಿರುವು ಕಾಯ್ತಾ ಇತ್ತು. ಆ ಒಂದು ಘಟನೆ ಇಡೀ ರಾಜ್ಯದ ಹಣೆಬರಹವನ್ನೇ ಬದಲಾಯಿಸುತ್ತೆ ಅಂತ ಯಾರಿಗೂ ಎಳ್ಳಷ್ಟು ಕಲ್ಪನೆ ಇರಲಿಲ್ಲ. ಪಟ್ಟಾಭಿಷೇಕದ ಸಿದ್ಧತೆಗಳನ್ನ ನೋಡಿದ ರಾಣಿ ಕೈಕೇಯಿಗೆ ಹಳೆಯ ಒಂದು ವಿಷಯ ನೆನ್ಪಾಗುತ್ತೆ. ತನ್ನ ಪತಿ ಅಂದ್ರೆ ರಾಜ ದಶರಥ ಬಹಳ ವರ್ಷಗಳ ಹಿಂದೆ ತನ್ಗೆ 2 ವರಗಳನ್ನ ಕೊಟ್ಟಿದ್ದ. ಈಗ ಆ ವರಗಳನ್ನ ಕೇಳೋಕೆ ಇದೇ ಸರಿಯಾದ ಸಮಯ ಅಂತ ಅವರು ತೀರ್ಮಾನಿಸ್ಬಿಡ್ತಾಳೆ. ಅಸಲಿಗೆ ಕೈಕೇಯಿ ಕೇಳಿದ ಆ 2 ವರಗಳಿದ್ವಲ್ಲ, ಅವು ದಶರಥನ ತಲೆ ಮೇಲೆ ಸಿಡಿಲು ಬಡದ ಹಾಗಾಗೋಯ್ತು. ಮೊದಲನೇ ಬೇಡಿಕೆ, ನ್ಯಾಯವಾಗಿ ರಾಮ ಆಗ್ಬೇಕಿದ್ದ ರಾಮನನ್ನ ಬರೋಬ್ಬರಿ 14 ವರ್ಷ ಕಾಡಿಗೆ ಕಳಿಸ್ಬೇಕು. ಇನ್ನು ಎರಡನೇದು, ಆ ಸಿಂಹಾಸನದ ಮೇಲೆ ತನ್ನ ಮಗ ಭರತನನ್ನೇ ಕೂರಿಸ್ಬೇಕು. ಅಬ್ಬಬ್ಬಾ, ಎಲ್ಲಿ ರಾಮನ ಪಟ್ಟಾಭಿಷೇಕ, ಎಲ್ಲಿ ಈ ಬೇಡಿಕೆ? ಇಡೀ ಕಥೆಯೇ ತಲೆಕೆಳಗಾಗೋಯ್ತು. ರಾಜ ದಶರಥನ ಸ್ಥಿತಿಯನ್ನೊಮ್ಮೆ ಊಹಿಸ್ಕೊಳ್ಳಿ. ಅವನಿಗೆ ಎಂಥ ಸಂಕಟ ಎದುರಾಯಿತು ಅಂದ್ರೆ, ಒಂದು ಕಡೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗ, ಇನ್ನೊಂದು ಕಡೆ ರಾಜನಾಗಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಬೇಕಾದ ಪವಿತ್ರ ಕರ್ತವ್ಯ. ಇದು ನಿಜಕ್ಕೂ ಪ್ರೀತಿ ಮತ್ತು ಪ್ರತಿಜ್ಞೆಯ ನಡುವಿನ ಒಂದು ದೊಡ್ಡ ಹೋರಾಟವಾಗಿತ್ತು. ಇಲ್ಲಿ ಧರ್ಮಪಾಶ ಅನ್ನೋ ಒಂದು ಪರಿಕಲ್ಪನೆ ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಕರ್ತವ್ಯದ ಒಂದು ಬಂಧ. ಇದು ಒಬ್ಬ ವ್ಯಕ್ತಿಯನ್ನ, ಅದರಲ್ಲೂ ಮುಖ್ಯವಾಗಿ ಒಬ್ಬ ರಾಜನನ್ನ, ಎಷ್ಟೇ ಕಷ್ಟವಾದ್ರೂ ಎಷ್ಟೇ ನೋವಾದ್ರೂ ಕೊಟ್ಟ ಮಾತಿಗೆ ಕಟ್ಟುಬೀಳು ಹಾಗೆ ಮಾಡುತ್ತೆ. ಇದೊಂದು ರೀತಿ ಮುರಿಯಲಾಗದ ಪವಿತ್ರವಾದ ಜವಾಬ್ದಾರಿ. ನೋಡಿ, ಈ ಒಂದು ವಾಕ್ಯದಲ್ಲೇ ಎಲ್ಲವೂ ಅಡಗಿದೆ. ಸತ್ಯವಚನಕ್ಕೆ ಬದ್ಧನಾದ ದಶರಥನು ಧರ್ಮಪಾಶದಿಂದ ನಿಯಂತ್ರಿತನಾಗಿ ತನ್ನ ಪ್ರೀತಿಯ ಮಗ ರಾಮನನ್ನು ವನವಾಸಕ್ಕೆ ಕಳುಹಿಸಿದನು. ಇದು ಆ ರಾಜನ ಅಸಹಾಯಕತೆಯನ್ನ, ಅವನ ಧರ್ಮಸಂಕಟವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಕೊನೆಗೆ ಆಗಿದ್ದೇನೋ, ಆ ನಿರ್ಧಾರ ಒಂದು ದುರಂತಕ್ಕೆ ಕಾರಣವಾಯಿತು. ಪ್ರೀತಿಯ ಮಗ ದೂರವಾದ ಅನ್ನೋ ಆ ದುಃಖವನ್ನ ಸಹಿಸೋಕೆ ಆಗದೆ ರಾಜ ದಶರಥ ಪ್ರಾಣವನ್ನೇ ಬಿಟ್ಬಿಟ್ಟ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಕರ್ತವ್ಯ ರಾಜನ ಜೀವವನ್ನೇ ತೆಗೆದುಕೊಂಡಿತ್ತು. ಸರಿ, ತಂದೆ ಇಂಥದ್ದೊಂದು ಕಠಿಣ ಆಜ್ಞೆ ಕೊಟ್ಟಾಗ ರಾಮ ಏನ್ ಮಾಡ್ದ? ಅವನ ಪ್ರತಿಕ್ರಿಯೆ ಹೇಗಿತ್ತು? ನಿಜ ಹೇಳ್ಬೇಕಂದ್ರೆ ಅದು ಎಲ್ಲರನ್ನೂ ಬೆರಗುಗೊಳಿಸುವಂತಿತ್ತು. ಯಾಕಂದ್ರೆ ಅದು ನಿಸ್ವಾರ್ಥತೆ ಮತ್ತು ವಿಧೇಯತೆಯ ಒಂದು ಶ್ರೇಷ್ಠ ಉದಾಹರಣೆಯಾಗಿತ್ತು. ರಾಮ ಯಾಕೆ ವನವಾಸಕ್ಕೆ ಹೋಗೋಕೆ ಒಪ್ಕೊಂಡ? ಅವನಲ್ಲಿ ಕೋಪವಾಗ್ಲಿ ಅಸಮಾಧಾನವಾಗ್ಲಿ ಸ್ವಲ್ಪವೂ ಇರಲಿಲ್ಲ. ಅವನ ಉದ್ದೇಶಗಳು 3 ಇದ್ವು. 1. ಕೈಕೇಯಿಯ ಮನಸ್ಸಿಗೆ ಸಮಾಧಾನ ಮಾಡೋದು. 2. ತನ್ನ ತಂದೆಯ ಆಜ್ಞೆಯನ್ನ ಪಾಲಿಸೋದು. ಮತ್ತು 3. ಅಪ್ಪ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ ಸಹಾಯ ಮಾಡೋದು. ಇದು ಪೂರ್ತಿಯಾಗಿ ಕರ್ತವ್ಯ ಮತ್ತು ಗೌರವದಿಂದ ತೆಗೆದುಕೊಂಡ ನಿರ್ಧಾರವಾಗಿತ್ತು. ಆದ್ರೆ ರಾಮ ಕಾಡಿಗೆ ಒಬ್ಬನೇ ಹೋಗ್ಲಿಲ್ಲ. ಅವನ ಜೊತೆ ಇಬ್ರೂ ಹೊಟ್ರು. ಅಣ್ಣನ ಮೇಲಿನ ಪ್ರೀತಿಗೆ ಲಕ್ಷ್ಮಣ ಅವನ ಜೊತೆ ಸೇರಿದ. ಆಕಾಶದಲ್ಲಿ ರೋಹಿಣಿ ನಕ್ಷತ್ರ ಚಂದ್ರನನ್ನ ಹಿಂಬಾಲಿಸುವ ಹಾಗೆ ಸೀತೆ ತನ್ನ ಪತಿಯನ್ನ ಹಿಂಬಾಲಿಸಿದ್ಲು. ಅಂದ್ರೆ ಕರ್ತವ್ಯದ ಜೊತೆಗೆ ಪ್ರೀತಿ ಮತ್ತು ನಿಷ್ಠೆ ಕೂಡ ಎಷ್ಟು ಬಲವಾಗಿತ್ತು ಅನ್ನೋದು ಇಲ್ಲಿ ಕಾಣುತ್ತೆ. ರಾಜ ದಶರಥ ತೀರಿಕೊಂಡ ಮೇಲೆ ಅಯೋಧ್ಯೆಯ ಕಥೆ ಮುಗಿಲಿಲ್ಲ. ಬದಲಿಗೆ ಕಥೆಗೆ ಮತ್ತೊಬ್ಬ ಮುಖ್ಯ ಪಾತ್ರದ ಎಂಟ್ರಿ ಆಯಿತು ಮತ್ತು ಕಥೆ ಒಂದು ಅನಿರೀಕ್ಷಿತ ತಿರುವನ್ನ ಪಡ್ಕೊಂತು. ಯೋಚನೆ ಮಾಡಿ, ಅಯೋಧ್ಯೆಯ ಸ್ಥಿತಿ ಹೇಗಾಗಿರ್ಬೇಕು ಅಂತ. ರಾಜನಾಗ್ಬೇಕಿದ್ದವನು ಕಾಡಲ್ಲಿದ್ದಾನೆ. ರಾಜನಾಗಿದ್ದವನು ಈಗಿಲ್ಲ. ಹಾಗಾದರೆ ಮುಂದೇನು? ಆ ಖಾಲಿ ಸಿಂಹಾಸನದ ಕಥೆ ಏನು? ಯಾರು ಕೂರ್ತಾರೆ ಅದರ ಮೇಲೆ? ಇಡೀ ರಾಜ್ಯವೇ ದಿಕ್ಕೇ ತೋಚದ ಹಾಗೆ ಆಗ್ಬಿಟ್ಟಿತ್ತು. ಆದರೆ ಇಲ್ಲೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಯಾರಿಗ ರಾಜ್ಯವನ್ನ ಕೊಡಲಾಗಿತ್ತೋ ಅಂದ್ರೆ ಭರತ, ಅವನೇ ಆ ಸಿಂಹಾಸನವನ್ನ ತಿರಸ್ಕರಿಸ್ಬಿಟ್ಟ. ಅಧಿಕಾರದ ಆಸೆಗಿಂತ ಧರ್ಮವೇ ದೊಡ್ಡದು ಅಂತ ಅವನು ಸಾರಿದ ಕ್ಷಣ ಎಲ್ಲರ ನಿರೀಕ್ಷೆಗಳನ್ನು ಮೀರಿತ್ತು. ಭರತ ತನ್ನ ತಾಯಿ ಮಾಡಿದ ತಪ್ಪನ್ನ ಸರಿಪಡಿಸಬೇಕು ಅಂತ ನಿರ್ಧಾರ ಮಾಡ್ದ. ಮನಸ್ಸಿನಲ್ಲಿದ್ದ ಅಸೂಯೆ, ದ್ವೇಷ ಎಲ್ಲವನ್ನೂ ಬದಿಗಿಟ್ಟು ನ್ಯಾಯವಾಗಿ ರಾಜನಾಗ್ಬೇಕಿದ್ದ ರಾಮನನ್ನ ಹುಡುಕೊಂಡು ಕಾಡಿಗೆ ಹೊರಟ. ಅವನ ಒಂದೇ ಗುರಿ, ಸಿಂಹಾಸನವನ್ನ ಅದರ ನಿಜವಾದ ಹಕ್ಕುದಾರನಿಗೆ ವಾಪಸ್ ಕೊಡೋದು. ದಟ್ಟವಾದ ಕಾಡಿನ ಮಧ್ಯೆ ಆ ಇಬ್ರು ಸಹೋದರರೂ ಭೇಟಿಯಾದ್ರು. ಆಗ ಅವರ ನಡುವೆ ನಡೆದಿದ್ದು ಕೇವಲ ಮಾತುಕತೆಯಲ್ಲ, ಅದು ಕರ್ತವ್ಯ ಮತ್ತು ಧರ್ಮದ ಬಗ್ಗೆ ನಡೆದ ಒಂದು ದೊಡ್ಡ ಚರ್ಚೆಯಾಗಿತ್ತು.
ಭರತ ರಾಮನ ಕಾರು ಹಿಡಿದು ಕೇಳ್ಕೊಂಡ, ಅಣ್ಣ, ಧರ್ಮ ಅಂದ್ರೆ ಏನು ಅಂತ ನಿನಗ್ಗೊತ್ತು. ನೀನೇ ರಾಜನಾಗ್ಬೇಕು. ದಯವಿಟ್ಟು ಅಯೋಧ್ಯೆಗೆ ವಾಪಸ್ ಬಾ. ನಿನಗೆ ಸೇರ್ಬೇಕಾದ ಆ ಸಿಂಹಾಸನವನ್ನ ಸ್ವೀಕರಿಸು ಅಂತ ಮನವಿ ಮಾಡ್ಕೊಂಡ. ಆದ್ರೆ ರಾಮ ತನ್ನ ಕರ್ತವ್ಯದಿಂದ ಒಂದು ಹೆಜ್ಜೆಯೂ ಹಿಂದೆ ಸರಿಯಲಿಲ್ಲ. ಅವನು ಸ್ಪಷ್ಟವಾಗಿ ಹೇಳ್ದ, ನಾನು ನನ್ನ ತಂದೆಯ ಆಜ್ಞೆಗೆ ಬದ್ಧನಾಗಿದ್ದೇನೆ ಅಂತ ಹೇಳಿ ರಾಜ್ಯವನ್ನ ಸ್ವೀಕರಿಸೋಕೆ ಒಪ್ಲಿಲ್ಲ. ಇಬ್ಬರೂ ತಮ್ಮ ತಮ್ಮ ಧರ್ಮಕ್ಕೆ ಬದ್ಧರಾಗಿದ್ರಿಂದ ಒಂದು ದೊಡ್ಡ ನೈತಿಕ ಸಂಘರ್ಷವೇ ಏರ್ಪಟ್ಟುಹೋಯ್ತು. ಈ ಬಿಕ್ಕಟ್ಟಿಗೆ ಒಂದು ಸಾಮಾನ್ಯ ಪರಿಹಾರ ಸಾಕಾಗ್ತಿರ್ಲಿಲ್ಲ. ಅದಕ್ಕೆ ಒಂದು ವಿಶಿಷ್ಟವಾದ, ಬಹಳ ಸುಂದರವಾದ ಮತ್ತು ಸಾಂಕೇತಿಕವಾದ ಪರಿಹಾರವನ್ನ ಕಂಡುಕೊಳ್ಳಲಾಯಿತು. ಅದು ಇಬ್ಬರು ಸಹೋದರರ ಕರ್ತವ್ಯನಿಷ್ಠೆಯನ್ನು ಗೌರವಿಸುವಂತಿತ್ತು. ಆ ಪರಿಹಾರವೇ ಪಾದುಕೆಗಳು. ರಾಮ ತನ್ನ ಪಾದರಕ್ಷೆಗಳನ್ನ ತೆಗೆದು ಭರತನಿಗೆ ಕೊಟ್ಟ. ಅವು ಕೇವಲ ಪಾದರಕ್ಷೆಗಳಲ್ಲ, ಅವು ನಿಜವಾದ ರಾಜನ ಅಧಿಕಾರದ, ಅವನ ಇರುವಿಕೆಯ ಸಂಕೇತ. ಭರತ ಆ ಪಾದುಕೆಗಳನ್ನ ಸಿಂಹಾಸನದ ಮೇಲೆ ಇಟ್ಟು ತಾನು ರಾಜನಾಗಿ ಅಲ್ಲ, ರಾಮನ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡ್ತೀನಿ ಅಂತ ಒಪ್ಪಿಕೊಂಡ. ಅಷ್ಟೇ ಅಲ್ಲ, ಭರತ ಅರಮನೆಯ ಸುಖವನ್ನೇ ತ್ಯಜಿಸಿಬಿಟ್ಟ. ಅಯೋಧ್ಯೆಯ ಸಿಂಹಾಸನದ ಮೇಲೆ ಕೂರ್ಲಿಲ್ಲ. ಬದಲಿಗೆ ನಂದಿಗ್ರಾಮ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸ್ತಾ ರಾಮನ ಹೆಸರಿನಲ್ಲಿ ಆಡಳಿತ ನಡೆಸ್ತ. ಪ್ರತಿದಿನ ಆ ಪಾದುಕೆಗಳನ್ನ ಪೂಜಿಸ್ತಾ ತನ್ನ ಅಣ್ಣ ರಾಮ ವಾಪಸ್ ಬರೋದನ್ನೇ ಕಾಯ್ತಾ ಇದ್ದ. ಇದಕ್ಕಿಂತ ದೊಡ್ಡ ನಿಷ್ಠೆ ಇರೋಕೆ ಸಾಧ್ಯವೇ? ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ? ಪ್ರತಿಯೊಂದು ಪಾತ್ರವೂ ತಮಗೆ ಅನಿಸಿದ್ದನ್ನ ಮಾಡಲಿಲ್ಲ, ಬದಲಿಗೆ ತಮ್ಮ ವೈಯಕ್ತಿಕ ಕರ್ತವ್ಯವನ್ನ ಪಾಲಿಸಿದ್ರು. ಆ ಕರ್ತವ್ಯ ಪ್ರಜ್ಞೆಯೇ ಇಡೀ ರಾಜ್ಯದ ಭವಿಷ್ಯವನ್ನ ಹೇಗೆ ರೂಪಿಸ್ತು ಅಂತ ಈಗ ಒಮ್ಮೆ ನೋಡೋಣ. ಗಮನಿಸಿದರೆ ಇದು ಒಂದಕ್ಕೊಂದು ಹೆಣೆದುಕೊಂಡ ಕರ್ತವ್ಯಗಳ ಕಥೆ. ರಾಜನಾಗಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ದಶರಥನ ಕರ್ತವ್ಯ, ಮಗನಾಗಿ ತಂದೆಯ ಮಾತನ್ನ ಪಾಲಿಸೋದು ರಾಮನ ಕರ್ತವ್ಯ, ಸಹೋದರನಾಗಿ ನ್ಯಾಯಯುತ ರಾಜನಿಗೆ ಸೇವೆ ಸಲ್ಲಿಸೋದು ಭರತನ ಕರ್ತವ್ಯ, ಹಾಗೆಯೇ ಪತ್ನಿಯಾಗಿ ಗಂಡನನ್ನ ಬೆಂಬಲಿಸೋದು ಸೀತೆಯ ಕರ್ತವ್ಯ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮವನ್ನ ಶ್ರದ್ಧೆಯಿಂದ ಪಾಲಿಸಿದರು. ಕೊನೆಯದಾಗಿ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಹಾಗಾದ್ರೆ ಕರ್ತವ್ಯದ ನಿಜವಾದ ಬೆಲೆ ಏನು? ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಕ್ಕೆ ರಾಜ ಪ್ರಾಣವನ್ನೇ ಕೊಟ್ಟ. ತಂದೆಯ ಮಾತಿಗೆ ರಾಜಕುಮಾರ 14 ವರ್ಷಗಳ ವನವಾಸವನ್ನ ಅನುಭವಿಸಿದ. ಕರ್ತವ್ಯ, ತ್ಯಾಗ ಮತ್ತು ಧರ್ಮದ ಬಗ್ಗೆ ಈ ಕಥೆ ನಮ್ಮನ್ನ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ ಅಲ್ವೇ?